ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ದೇವೇಗೌಡರು ಆಡಳಿತ ಮಾಡಿದ್ದಾರೆ. ಅವರು ಇದ್ದಾಗ ಕರ್ನಾಟಕದ ಒಕ್ಕಲಿಗರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಒಕ್ಕಲಿಗರಿಗೆ, ವ್ಯವಸಾಯ ಮಾಡುವವರಿಗೆ ತುಂಬ ಹೆಲ್ಪ್ ಆಗಿದೆ. ಆದರೆ ಈ ಶಿವರಾಮೇಗೌಡ ಎನ್ನುವ ಹುಚ್ಚ ಅವರು ಯಾಕೆ ಸೂಸೈಡ್ ಮಾಡ್ಕೊಂಡಿಲ್ಲ, ಅದು ಇದು ಹೇಳ್ತಾ ಇದ್ದಾನೆ. ಶಿವರಾಮೇಗೌಡ, ಈ ಶಿವಕುಮಾರ್, ಎರಡು ಶಿವ 2 ಕೋಟಿ CD ಶಿವಗಳು. ಇವರಿಬ್ಬರಿಂದಲೇ ಎಲ್ಲ CD ಹಂಚಿರೋದಂತೂ ಗ್ಯಾರಂಟಿ. ಪ್ರಜ್ವಲ್ CDನೇ ಮಾಡಿಲ್ವಾ ಏನೋ, ಇವರೇ ಪ್ರಜ್ವಲ್ ಬಗ್ಗೆ ಸುಳ್ಳು CD ಮಾಡಿ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೋ ಏನೋ, ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ದೇವೇಗೌಡರ ಕುಟುಂಬನೇ ಮುಗಿಸ್ಬೇಕು. ಏನೇನೋ ಅದು ಆಡಿಯೋ ದೇವರಾಜೇಗೌಡನ ಹತ್ರ ಈ ಶಿವರಾಮೇಗೌಡ ಮಾತಾಡಿದಂಥ ಆಡಿಯೋ ಇದೆ. ಅದರಲ್ಲಿ ಅವ್ರ ಕುಟುಂಬನೇ ಮುಗಿಸ್ಬೇಕಂತ ಎಲ್ಲ ಪ್ಲ್ಯಾನ್ ಆಗಿದೆ ಸರ್ಕಾರದಿಂದಲೇ. ಅದು ಇದು ಏನೋ ಆಡಿಯೋ ನಿಜನೋ ಸುಳ್ಳ ಗೊತ್ತಿಲ್ಲ, ಬಟ್ ಇವ್ರು ಪ್ಲ್ಯಾನ್ ಹಾಕಿರ್ತಾರೆ. ಈ ಶಿವಕುಮಾರ್ ಅಂತೂ ಹಾಳಾಗಿ ಹೋಗೋ ಬುದ್ಧಿ ಅವನಿಗೆ. ಏನೋ ವಿನಾಶಕಾಲೆ ವಿಪರೀತ ಬುದ್ಧಿ. ಒಂದ್ಸಲ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದು ಸಾಕಾಗಿಲ್ಲ, ಇನ್ನೊಂದು ಸಲ ಹೋಗ್ತಾನೆ. ಹೋದ್ರೆ ಮತ್ತು ವಾಪಸ್ ಬರಲ್ಲ, ಅಲ್ಲೇ ಪರ್ಮನೆಂಟ್ ಇಡ್ತಾರೆ ಇವ್ರನ್ನ. ಎಲ್ಲ ಕರ್ನಾಟಕದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಾನೆ. ಎಷ್ಟೊಂದು ದುಡ್ಡು ಮಾಡಿದ್ದಾನೆ, ಎಲ್ಲಿಂದ ಬಂತು? ಎಲ್ಲ ಕಚಡ ಕೆಲಸ ಮಾಡಿನೇ ದುಡ್ಡು ಮಾಡಿರೋದು. ಒಳ್ಳೆಯದ್ರಿಂದ ಎಲ್ಲಿ ದುಡ್ಡು ಮಾಡಿರ್ತಾರೆ? ಅವ್ರ ಅಪ್ಪ ಏನು ಅಂಬಾನಿನ ದುಡ್ಡು ಮಾಡಿಟ್ಟು ಹೋಗಿರೋಕ್ಕೆ? ಈ ಥರ ಏನೇನೋ ಕಚಡ ಕೆಲಸ ಮಾಡಿ ಅಲ್ಲಿ ಅವ್ರದ್ದೇ ಎಷ್ಟೊಂದು ಇರುತ್ತೆ. ಅಲ್ಲಿ ಕನಕಪುರ ಸ್ಟೇಷನ್ಗಳಲ್ಲಿ ಎನ್ಕ್ವೈರಿ ಮಾಡಿದ್ರೆ ಇವ್ರದ್ದು 1000 ಕೇಸ್ಗಳಿರುತ್ತೆ. ಯಾರ್ಯಾರ್ದು ಆಸ್ತಿ ಎತ್ಕೊಂಡಿದ್ದಾರೆ ಅದು ಇದು ಎಲ್ಲ ಕನಕಪುರದ ಜನಗಳೇ ಎಷ್ಟು ಜನ ಹೇಳ್ತಾರೆ. ಆ ಥರದಲ್ಲಿ ದುಡ್ಡು ಮಾಡಿ ಯಾಕೆ ಅವ್ರದ್ದೇ ಜಾತಿಯವರಾದಂಥ ದೇವೇಗೌಡರ ಮೇಲೆ ದ್ವೇಷ ಸಾಧಿಸೋದು? ಆ ಪ್ರಜ್ವಲ್ ಏನೋ ಬಿಟ್ಟಿದ್ದಾನ ವಿಡಿಯೋನ. ಕಾರ್ತಿಕ್ ಅನ್ನೋನು ಕಚಡ ಫೆಲೋ, ಅಷ್ಟು ವರ್ಷ ಮನೇಲಿ ಉಪ್ಪು ತಿಂದವನು ಈ ಥರ ಕೆಲಸ ಮಾಡಿದ್ದಾನೆ. ಮನೆಯಲ್ಲಿ ಕೆಲಸ ಮಾಡಿದ್ಮೇಲೆ ಒಂದು ನಿಯತ್ತು ಅನ್ನೋದಿರಬೇಕು ಅವನಿಗೆ. ಅವನ ಹೆಂಡ್ತಿನೂ ಸಹ ಭವಾನಿ ರೇವಣ್ಣನೇ ಓದಿಸಿರೋದಂತೆ. ಇಷ್ಟೆಲ್ಲ ಹೆಲ್ಪ್ ತಗೊಂಡು ಅವರಿಗೆ ಇದು ಮಾಡಿದ್ದಾನೆ. ಯಾರಿಗೊತ್ತು ಈ ಪ್ರಜ್ವಲ್ ವಿಡಿಯೋನೇ ಮಾಡ್ದೇನೆ ಇವರೇ ಸುಮ್ಮನೆ ಪ್ರಜ್ವಲ್ನ ವಿಡಿಯೋ ಮಾಡಿ ಬಿಡ್ತಾ ಇದ್ದಾರ ಏನೋ. ಶಿವಕುಮಾರ್ ಅಂತೂ ದೊಡ್ಡ ಕಳ್ಳ, ಅವನ ಬಗ್ಗೆ ನಂಬಿಕೆನೇ ಇಲ್ಲ ಕರ್ನಾಟಕದಲ್ಲಿ ಯಾರಿಗೂ. ಈ ಕಾರ್ತಿಕ್ನಂಥವ್ರಿಗೆ ಮತ್ತು ಅಸಂತ್ರಸ್ತೆಯರು ಅಂತ ಏನೇನೋ ಹೇಳ್ತಾರೆ, ಅವರಿಗೂ ಎಲ್ಲ ದುಡ್ಡು ಕೊಟ್ಟು ಇದೆಲ್ಲ ಮಾಡಿಸ್ತಾ ಇದ್ದಾನೋ ಏನೋ. ಇದಂತೂ ಸರಿ ಇಲ್ಲ. ಸಂತ್ರಸ್ತರಿಗೂ ಇವರೇ ದುಡ್ಡು ಕೊಟ್ಟು ಸುಮ್ಮನೆ ಹೇಳಿಸ್ತಾ ಇದ್ದಾರೆ ಏನೋ. ಯಾವ ಸಂತ್ರಸ್ತರು ಇಲ್ಲ. ಸಂತ್ರಸ್ತರು ಅವ್ರು ಸರಿ ಇಲ್ಲ ಅಂದರೆ ಅವ್ರ ಮನೇಲಿ ಏನಕ್ಕೆ ಕೆಲಸ ಮಾಡಬೇಕು? ಅಷ್ಟೊಂದು ವರ್ಷ ಅಲ್ಲೇ ಕೆಲಸ ಮಾಡಿ ಇವಾಗ ಹೇಳ್ತಾ ಇದ್ದಾರೆ. ಇವೆಲ್ಲ ಸುಳ್ಳೆ ಅನಿಸುತ್ತೆ. ಇವೆಲ್ಲ ಈ ಶಿವಕುಮಾರ್ ಮಾಡ್ತಾ ಇರೋ ಮಸಲತ್ತು ಅನಿಸುತ್ತೆ. ಇದು ಯಾವೆಲ್ಲ ಪಾಪ ದೇವೇಗೌಡರ ಕುಟುಂಬಕ್ಕೆ ಸುಳ್ಳೆ ನಾಮ ಇದು ಮಾಡ್ತಾ ಇದ್ದಾರೆ. ದೇವೇಗೌಡರ ಬಗ್ಗೆ ಈಗ ಹೇಳಿದಂಥ ಆ ಶಿವರಾಮೇಗೌಡರನ್ನ ಜೈಲಿಗಟ್ಟಿ 4 ಥಳಿಸ್ಬೇಕು, ಆವಾಗ ಬರುತ್ತೆ ಬುದ್ಧಿ ಅವರಿಗೆ. ಅವ್ರ ಮನೇಲಿ ಅನ್ನ ತಿಂದು ಅವರಿಗೆ ಈ ಥರ ಮಾತಾಡಿದ್ದಾನೆ ಅಂದರೆ ಅವನೆಂಥ ಕಚಡ ಇದ್ದಾನೆ ನೋಡಿ.